ಹಾವೇರಿಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಅಗಡಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಮುಗಿಬಿದ್ದಿರೋದು ಅನ್ನದಾತರು. ಅಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮೀಣ ಕೃಷಿ ಸಹಾಯಕ ಸಂಘದ ಮುಂದೆ ಜಮಾವಣೆಯಾಗಿದ್ದಾರೆ. ಜಿಟಿ ಮಳೆ ಒಂದು ಕಡೆ, ಅದರ ನಡುವೆಯೇ ಗೊಬ್ಬರ ಪಡೆಯೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡಿದ್ದಾರೆ. ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡುವಂತೆ ರೈತರು ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಅಗಡಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಅನ್ನದಾತರು ಮುಗಿಬಿದ್ದಿದ್ದಾರೆ. ಸಮರ್ಪಕವಾಗಿ ಅಲ್ಲಿ ಪೂರೈಕೆ ಆಗ್ತಾ ಇಲ್ಲ, ವಿತರಣೆ ಆಗ್ತಾ ಇಲ್ಲ. ಒಂದು ಕಡೆ ಮಳೆ, ಮತ್ತೊಂದು ಕಡೆಯಲ್ಲಿ ಮಳೆಯ ನಡುವೆ ಗೊಬ್ಬರ ತಗೊಳ್ಳೋದಕ್ಕೆ ಮುಂದಾಗಿರೋದು, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ರೈತರು ಯಾವಾಗ ಸಿಗುತ್ತೆ ತಾಮುಂದು ನಾವೊಂದು ಅಂತ ಗೊಬ್ಬರ ಪಡೆಯೋದಕ್ಕೆ ಮುಂದೆ ಬಂದಿರೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ, ವಿತರಣೆ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಕೂಡ ಅಲ್ಲಿ ವ್ಯಕ್ತವಾಗಿದೆ. ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿರುವಂತಹ ಘಟನೆ ಗ್ರಾಮದಲ್ಲಿ ನಡೆದಿರೋದು. ಹಾವೇರಿಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಅಗಡಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಮುಗಿಬಿದ್ದಿರೋದು ಅನ್ನದಾತರು. ಅಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮೀಣ ಕೃಷಿ ಸಹಾಯಕ ಸಂಘದ ಮುಂದೆ ಜಮಾವಣೆಯಾಗಿದ್ದಾರೆ. ಜಿಟಿ ಮಳೆ ಒಂದು ಕಡೆ, ಅದರ ನಡುವೆಯೇ ಗೊಬ್ಬರ ಪಡೆಯೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡಿದ್ದಾರೆ. ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡುವಂತೆ ರೈತರು ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಅಗಡಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಅನ್ನದಾತರು ಮುಗಿಬಿದ್ದಿದ್ದಾರೆ. ಸಮರ್ಪಕವಾಗಿ ಅಲ್ಲಿ ಪೂರೈಕೆ ಆಗ್ತಾ ಇಲ್ಲ, ವಿತರಣೆ ಆಗ್ತಾ ಇಲ್ಲ. ಒಂದು ಕಡೆ ಮಳೆ, ಮತ್ತೊಂದು ಕಡೆಯಲ್ಲಿ ಮಳೆಯ ನಡುವೆ ಗೊಬ್ಬರ ತಗೊಳ್ಳೋದಕ್ಕೆ ಮುಂದಾಗಿರೋದು, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ರೈತರು ಯಾವಾಗ ಸಿಗುತ್ತೆ ತಾಮುಂದು ನಾವೊಂದು ಅಂತ ಗೊಬ್ಬರ ಪಡೆಯೋದಕ್ಕೆ ಮುಂದೆ ಬಂದಿರೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ, ವಿತರಣೆ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಕೂಡ ಅಲ್ಲಿ ವ್ಯಕ್ತವಾಗಿದೆ. ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿರುವಂತಹ ಘಟನೆ ಗ್ರಾಮದಲ್ಲಿ ನಡೆದಿರೋದು. ಹಾವೇರಿಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಅಗಡಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಮುಗಿಬಿದ್ದಿರೋದು ಅನ್ನದಾತರು. ಅಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮೀಣ ಕೃಷಿ ಸಹಾಯಕ ಸಂಘದ ಮುಂದೆ ಜಮಾವಣೆಯಾಗಿದ್ದಾರೆ. ಜಿಟಿ ಮಳೆ ಒಂದು ಕಡೆ, ಅದರ ನಡುವೆಯೇ ಗೊಬ್ಬರ ಪಡೆಯೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡಿದ್ದಾರೆ. ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡುವಂತೆ ರೈತರು ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಅಗಡಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಅನ್ನದಾತರು ಮುಗಿಬಿದ್ದಿದ್ದಾರೆ. ಸಮರ್ಪಕವಾಗಿ ಅಲ್ಲಿ ಪೂರೈಕೆ ಆಗ್ತಾ ಇಲ್ಲ, ವಿತರಣೆ ಆಗ್ತಾ ಇಲ್ಲ. ಒಂದು ಕಡೆ ಮಳೆ, ಮತ್ತೊಂದು ಕಡೆಯಲ್ಲಿ ಮಳೆಯ ನಡುವೆ ಗೊಬ್ಬರ ತಗೊಳ್ಳೋದಕ್ಕೆ ಮುಂದಾಗಿರೋದು, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ರೈತರು ಯಾವಾಗ ಸಿಗುತ್ತೆ ತಾಮುಂದು ನಾವೊಂದು ಅಂತ ಗೊಬ್ಬರ ಪಡೆಯೋದಕ್ಕೆ ಮುಂದೆ ಬಂದಿರೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ, ವಿತರಣೆ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಕೂಡ ಅಲ್ಲಿ ವ್ಯಕ್ತವಾಗಿದೆ. ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿರುವಂತಹ ಘಟನೆ ಗ್ರಾಮದಲ್ಲಿ ನಡೆದಿರೋದು.
ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಅಗಡಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಮುಗಿಬಿದ್ದಿರೋದು ಅನ್ನದಾತರು. ಅಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮೀಣ ಕೃಷಿ ಸಹಾಯಕ ಸಂಘದ ಮುಂದೆ ಜಮಾವಣೆಯಾಗಿದ್ದಾರೆ. ಜಿಟಿ ಮಳೆ ಒಂದು ಕಡೆ, ಅದರ ನಡುವೆಯೇ ಗೊಬ್ಬರ ಪಡೆಯೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡಿದ್ದಾರೆ. ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡುವಂತೆ ರೈತರು ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಅಗಡಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಅನ್ನದಾತರು ಮುಗಿಬಿದ್ದಿದ್ದಾರೆ. ಸಮರ್ಪಕವಾಗಿ ಅಲ್ಲಿ ಪೂರೈಕೆ ಆಗ್ತಾ ಇಲ್ಲ, ವಿತರಣೆ ಆಗ್ತಾ ಇಲ್ಲ. ಒಂದು ಕಡೆ ಮಳೆ, ಮತ್ತೊಂದು ಕಡೆಯಲ್ಲಿ ಮಳೆಯ ನಡುವೆಯೇ ಗೊಬ್ಬರ ತಗೊಳ್ಳೋದಕ್ಕೆ ಮುಂದಾಗಿರೋದು, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ರೈತರು ಯಾವಾಗ ಸಿಗುತ್ತೆ ತಾ ಮುಂದು ನಾ ಮುಂದು ಅಂತ ಗೊಬ್ಬರ ಪಡೆಯೋದಕ್ಕೆ ಮುಂದೆ ಬಂದಿರೋದು ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ, ವಿತರಣೆ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಕೂಡ ಅಲ್ಲಿ ವ್ಯಕ್ತವಾಗಿದೆ. ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿರುವಂತಹ ಘಟನೆ ಗ್ರಾಮದಲ್ಲಿ ನಡೆದಿರೋದು. ಹಾವೇರಿಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಅಗಡಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಮುಗಿಬಿದ್ದಿರೋದು ಅನ್ನದಾತರು. ಅಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮೀಣ ಕೃಷಿ ಸಹಾಯಕ ಸಂಘದ ಮುಂದೆ ಜಮಾವಣೆಯಾಗಿದ್ದಾರೆ. ಜಿಟಿ ಮಳೆ ಒಂದು ಕಡೆ, ಅದರ ನಡುವೆಯೇ ಗೊಬ್ಬರ ಪಡೆಯೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡಿದ್ದಾರೆ. ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡುವಂತೆ ರೈತರು ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಅಗಡಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಅನ್ನದಾತರು ಮುಗಿಬಿದ್ದಿದ್ದಾರೆ. ಸಮರ್ಪಕವಾಗಿ ಅಲ್ಲಿ ಪೂರೈಕೆ ಆಗ್ತಾ ಇಲ್ಲ, ವಿತರಣೆ ಆಗ್ತಾ ಇಲ್ಲ. ಒಂದು ಕಡೆ ಮಳೆ, ಮತ್ತೊಂದು ಕಡೆಯಲ್ಲಿ ಮಳೆಯ ನಡುವೆ ಗೊಬ್ಬರ ತಗೊಳ್ಳೋದಕ್ಕೆ ಮುಂದಾಗಿರೋದು, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ರೈತರು ಯಾವಾಗ ಸಿಗುತ್ತೆ ತಾ ಮುಂದು ನಾ ಮುಂದು ಅಂತ ಗೊಬ್ಬರ ಪಡೆಯೋದಕ್ಕೆ ಮುಂದೆ ಬಂದಿರೋದು ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ, ವಿತರಣೆ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಕೂಡ ಅಲ್ಲಿ ವ್ಯಕ್ತವಾಗಿದೆ. ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿರುವಂತಹ ಘಟನೆ ಗ್ರಾಮದಲ್ಲಿ ನಡೆದಿರೋದು. ಹಾವೇರಿಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಅಗಡಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಮುಗಿಬಿದ್ದಿರೋದು ಅನ್ನದಾತರು. ಅಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮೀಣ ಕೃಷಿ ಸಹಾಯಕ ಸಂಘದ